ಕಂಬ ತೆರವು ಕುರಿತು ಚರ್ಚಿಸಲು ಸೋಮವಾರ ಬೆಳಗ್ಗೆ ವಿಶೇಷ ಸಭೆ. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಮಹೇಶ್ ಅಗಡಿ ಭರವಸೆ. ವೀರಭದ್ರೇಶ್ವರ ದೇವಸ್ಥಾನ ತೆರಳುವ ಮಾರ್ಗ ಮಧ್ಯದ ಇಂದಿರಾನಗರ ಸಂಪರ್ಕ ಕಲ್ಪಿಸುವ ರಸ್ತೆ ತಿರುವಿನಲ್ಲಿ ಅಳವಡಿಸಿದ ಬುದ್ಧ ಅಂಬೇಡ್ಕರ್ ಭಾವಚಿತ್ರ ಹೊಂದಿರುವ ಕಂಬ ತೆರವಿಗೆ ಆಗ್ರಹಿಸಿ ನಗರದ ವೀರಭದ್ರೇಶ್ವರ ದೇವಸ್ಥಾನ ಎದುರು ಅಳವಡಿಸಲಾದ ಕಂಬವನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ವೀರಭದ್ರೇಶ್ವರ ಭಕ್ತಾದಿಗಳು ನಡೆಸುತ್ತಿರುವ ಮೌನ ಪ್ರತಿಭಟನೆ ಸಂದರ್ಭದಲ್ಲಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಮಹೇಶ್ ಅಗಡಿ ಅವರು ಭರವಸೆಯನ್ನು ನೀಡಿದರು. ಏನೇ ಮಾಡಿದರೂ ಕಾನೂನುಬದ್ಧವಾಗಿ ಹೆಜ್ಜೆಯನ್ನು ಇಡೋಣ. ಈ ವೇಳೆ ನೂರಾರು ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರೀನಾಥ್ ದೇವಣಿ, ಮಹಾದೇವ್ ಗೌಡಿ ಸೇರಿದಂತೆ ಇನ್ನೂ ಅನೇಕರು ತಮ್ಮ ತಮ್ಮ ಅನಿಸಿಕೆಯನ್ನು ಹೇಳಿಕೊಂಡರು. ನಮ್ಮ ಭಕ್ತರಿಗೆ ಒಂದು ಸಣ್ಣ ಪ್ರಮಾಣದಾಗಲ್ಲ, ಹತ್ತು ಪ್ರಮಾಣದಾಗ ಯಾವಾಗ ಮಾಡಿದೆ ಮೊದಲು ಒಂದು ಮೀಟಿಂಗ್ ಮಾಡೋದು. ನಾಳೆ ಎಸ್ ಸಿ ಬರ್ತಾರೆ, ಅವ್ರಿಗೆ ಸಮ್ಮುಖದಲ್ಲೇ ಮಾಡೋದು. ಎಲ್ಲರೂ ಕಲ್ತಿ ಎಸ್ ಸಿ ಕೂಡ್ತಾರೆ, ಅಧ್ಯಕ್ಷರು ಬರ್ತಾರೆ, ಸಮಿತಿ ಎಲ್ಲರೂ ಮೆಂಬರ್ ಬರ್ತಾರೆ. ನೀವು ಬಂದು ಮತ್ತು ಒಂದು ರೂಪರೇಷೆ ಮತ್ತು ಕೂಡ ಹ್ಯಾಂಗೆ ಮಾಡಬೇಕು, ಯಾವ ಟೈಪ್ ಮಾಡಬೇಕು, ಏನು ಮಾಡಬೇಕು. ಯಾಕಂದ್ರೆ ಈಗ ಮತ್ತು ಎಸ್ ಸಿಯಿಂದಲೇ ಹೇಳೋಕ್ಕೆ ನಮಗೂ ಅಷ್ಟು ಇದಾಗಲ್ಲ. ಅದನ್ನ ಬಿಟ್ಟು ಹುಣಾಬ ಸಮಸ್ತ ಇರ್ಬೇಕು ಭಕ್ತರು ಹೊಸ ಮಂದಿಗೆ ಮತ್ತೆ ಕರ್ತಾರೆ ನೀವು ಎದ್ರೆ ಮೀಟಿಂಗ್ ಮಾಡಿ ಅದನ್ನು ಟೈಮ್ ಹೆಚ್ಚಿಗೆ ಕೊಡಪ್ಲೇ ಇಲ್ಲ. ಇವತ್ತೈದು ನಾನು ಅಡುಗೆ ಮಾಡೋದು ಅದೇ ಈಗ ಎಲ್ಲರೂ ಯಾವಾಗ ಇಲ್ಲೇ ಮಾಡ್ಲಿಕ್ಕೆ ನಾವು ಮುಂದೆ 2 ದಿನ ಇದ್ದೇವೆ. ಯಾರ್ಯಾರಿಗೆ ಮಾಡ್ತಾ ಇದ್ದೀವಿ ಶಿಲಾರ್ ಉಣಿ ಇದ್ದೀನಿ. ನಮ್ಮ ಸಹಕಾರಿ ವೀರಭದ್ರೇಶ್ವರಂದು ಆಶೀರ್ವಾದ ನಿಮಗೂ ಅದ, ಎಲ್ಲರ ಮೇಲೆ ಅದ. ನಾವೇನು ಹತ್ತಾಗಿ ಬಂದಿರಿ, ನಾವೇನು ವಿಶ್ವಾಸಕ್ಕೆ ಬಂದಿರಿ. ನಮ್ಮ ವಿಶ್ವಾಸಕ್ಕೆ ನಮ್ಮ ಕಮಿಟಿ ನಿಮ್ಮ ಸಂಘಟ ಎಲ್ಲೆಲ್ಲೂ ನಾವು ಕಾಂಪ್ರಮೈಸ್ ಆಗುತ್ತೆ. ಅದಕ್ಕೆ ನಾಳೆ ಎ ಸಿ ಬರ್ತಾರೆ. ಮತ್ತು ಸೋಮವಾರಕ್ಕೆ ಒಬ್ಬರಿ, ಸಂಡೇಗೆ ಒಬ್ಬರಿ. ಯಾವ ವಾರ ಹೇಳ್ರಿ ಆ ವಾರ ಎ ಸಿ ಹೇಳ್ತು. ಹಿರಣ್ಗೌಡ್ರಿಗೆ ಅಧ್ಯಕ್ಷರು ಅಂತ ಅವ್ರಿಗೆ ಬಾ ಅಂತ ಹೂ ಅಂದ್ರೆ ಈಗ ಅವ್ರಿಗೆ ಇಲ್ಲೇ ಬಂದು ಕರ್ಸರ್. ಇನ್ನೊಂದ್ಸಲ ಹೂ ಅಂದ್ರೆ ಬಂದು ಕರ್ಸರ್. ಹಾಂ ಅಂದರು 2 ಗಂಟೆಗೆ 3 ಗಂಟೆ 3:30 ಗಂಟೆ ಏನೋ ಇಪ್ಪತ್ತು. ಅದಕ್ಕೆ ನೀವು ಹೂ ಅಂದ್ರೆ ಅಂತಂದ್ರೆ ನಾವು ಗೌಡ್ರಿಗೆ ಎಸ್ ಸಿ ಹೇಳ್ತು. ಸೋಮವಾರ ದಿನ ಒಂದು ಎಲ್ಲ ಈ ಬೀರವೀರ ಸಮಸ್ತ ನಮ್ದು ಏನು 10 ಮಂದಿ ಎಲ್ಲರಿಗೂ ಹೇಳೋದು. ಇಲ್ಲೇ ಇಲ್ಲೇ ನಮ್ಮ ಬೀರವೀರ ಆವರಣದಾಗೆ ಮೀಟಿಂಗ್ ಮಾಡಿ ಕಲ್ಯಾಣ ಮಂಡಪದಾಗ ಮಾಡ್ಯಾರಿ. ಭಾಳ ಬೇಸರ ಭಾಳ ಇಲ್ಲೇ ಮತ್ತು ಓಪನ್ ಆವರಣ ಕೂಡ ಅಲ್ಲಿ ನೋಡ್ಯಾರಿ. ಅಲ್ಲಿ ಒಂದು ಮೀಟಿಂಗ್ ಮಾಡಿ ಮತ್ತು ಕಾನೂನಾತ್ಮಕವಾಗಿ ನಾವು ಡಿಸಿಷನ್ ತೊಗೊಂಡು ಎಲ್ಲರೂ ನಮ್ಮ ದೇವಸ್ಥಾನ ಕಟ್ತಾರೆ. ಆ ಪ್ರಕಾರ ನಾವು ಯಾವುದೇ ಅನಾಹುತ ಆಗಬಾರ್ದು. ಆ ಟೈಪ್ ನಾವು ಒಳ್ಳೆ ರೀತಿಯಿಂದ ಒಂದು ಸಂದೇಶ ಕೊಟ್ಟಂಗೆ ಆಯ್ತದ. ನಮಗೆ ನಾವು ಸೆಕ್ಯೂರಿಟಿ ಮಾಡ್ಕೊಂಡಂಗೆ. ಅದಕ್ಕೆ ನೀವು ಯಾವಾಗ ಹೇಳ್ತೀರಿ ಅವತ್ತು ಮೀಟಿಂಗ್ ಮಾಡಿ ಹೇಳ್ರಿ. ಮತ್ತು ಯಾವ ಸೋಮವಾರ ಮಾಡ್ಯಾರೆ? ಸೋಮವಾರ ಎಷ್ಟು ಗಂಟೆಗೆ? ಮಸ್ತ್ ನಮ್ಮ ಈಟ್ ಆಗ್ಯದ ಅಂದ್ರೆ ಎ ಸಿ ಹಂಗೆ ಬರಲ್ಲ. ಎ ಸಿ ಅವ್ರು ಮತ್ತೊಂದು ನಾವೆಲ್ಲ ಭಕ್ತಾದಿ ಎಲ್ಲರೂ ಅರ. ಅದ್ರಾಗ ಒಂದೇ ಧರ್ಮ ಇಲ್ಲ. ವೀರಭದ್ರೇಶ್ವರ ಭಕ್ತಾದಿ ಭಾಳ ಜನ ಅರ, ಎಲ್ಲರೂ ಅರ. ಅದ್ರ ಹೊಸ ಮಂದಿಗೆ ಏನಾದ್ರು ನೀವು ಭೀ ಹೇಳ್ರಿ, ನಾವು ಭೀ ಹೇಳ್ರಿ. ಮತ್ತೆ ಇಲ್ಲಿ ಬಿಟ್ಟು ಏನಾದ್ರು ಹೇಳ್ರಿ, ನಾನು ನಾವು ಬರ್ಲಾಕ ಗೇಟ್ ಆಗ್ಯದ. ಎಲ್ಲರಿಗೂ ಮಾಫಿ ಕೇಳ್ತೀನಿ. ನಾವು ಬರಬೇಕಿತ್ತು, ಬರಲಿ ಬಿಡಲಿ, ನಾವು ಯಾವ ಭೀ ನಿಮ್ಮ ಸಂಘಟ ಇದ್ದೀವಿ. ನಾವು ಏನಂತ ನಿಮ್ಮ ಸಂಘಟ ಸ್ಪಂದನೆ ಮಾಡಿ ಧನ್ಯವಾದ. ಏನು ನಾವು ಇದ್ದೇವು
ಅದೇ ಹೇಳ್ತೀನಲ್ಲ ಇದು ಎಷ್ಟು ಕೆಲಸ ಆಗತ್ತಲ್ರಿ ಇದು 3 ವರ್ಷ ಪೈಲೆ ಆಗಿತ್ತು ಒಂದ್ಸರ್ತಿ ಇಂಥ ಆಗತ್ತೆ ಯಾವಾಗೇನು ಕೆಲಸ ಸ್ಟಾರ್ಟ್ ಮಾಡ್ತಾರಲ್ರಿ ಅವಾಗೇ ಕೆಲಸ ನಿಂದಿರ್ಸೋದು ಕೆಲಸ ಅವ್ರು ಮಾಡ್ಬೇಕು ಅದು ಹುಡುಗರು ಯಾರು ಭೀ ಏನು ಕೆಲಸ ಮಾಡ್ಬೇಕು ಇಂಡಿಪೆಂಡೆಂಟ್ ಆಗಿ ನಮ್ಮ ಏನು ಅಭಿಪ್ರಾಯಗಳವ ಒಬ್ಬರೇ ನೀವು ಏನು ದೇವ್ರ ಗುಡಿ ದೇವಸ್ಥಾನ ಆವರಣ ಕಡೆ ದೇವಸ್ಥಾನ ಗುಡಿ ಕಡೆ ತಮ್ಮ ಏನು ಹೇಳ್ಬೇಕಂತ ಹೇಳ್ರಲ್ಲ ಎಲ್ಲರೂ ಕುಂತು ಒಂದು ಹುಡುಗರ ರೀತಿ ಮ್ಯಾಗ ಕೆಲಸದ ರೀತಿನಾಗ ಯಾರು ಏನು ಮಾಡತ್ತಾರೆ ಕೆಲಸ ಅಂಬೋದು ಪರ್ಫೆಕ್ಷನ್ ಆ ಟೈಮ್ ಮಾಡ್ತಾರ ನಾವು ನೆನ್ಸಿನ ನೀವು ನೆನ್ಸಿನ ಅನ್ಫಾರ್ಚುನೇಟ್ ಅದು ಆಯ್ತಾ ಇರ್ತಾವ ಅನ್ಫಾರ್ಚುನೇಟ್ ಅದು ಫಾರ್ಚುನೇಟ್ ಅಲ್ಲ ಇದು 3 ವರ್ಷ ಮೊದಲು ಆಗಿತ್ತು ಸರಿ ಆಗಿದ್ದದ ಒಂದು ಸ್ಟೇಷನ್ಸ್ ಬಂದದೀಗ ಎಲ್ಲರೂ ಅವೇರ್ನೆಸ್ ಬಂದದ ಎಲ್ಲರಿಗೆ ಏನಾದ್ರ ಬಗ್ಗೆ ಕಾಳಜಿ ಅದ ನಾಳೆ ಸೋಮವಾರ ದಿನ ಏನಾದ್ರು ಧನ್ಯವಾದ ವೈಫಲ್ಯ ಅದ ಇರಲಿ ನಮಗೆ ಈಗ ನುಕ್ಸಾನ್ ಅಲ್ಲ ಅದಕ್ಕೆ ನಾವು ಪರ ಹುಷಾರಾಗ ನಾವು ಅಧಿಕಾರಿ ಮೇಲೆ ಅಧಿಕಾರಿ ನಮಗಲ್ಲ ನಾವು ಸಮಾಜ ಇರ್ಬೋದು ಹುಡುಗರಂತೂ ಆ ಭಕ್ತಾದಿ ಮಂದಿ ರಾತ್ರಿ ನಿದ್ದೆ ಆಗ್ತಲ್ಲ ಇವೆಲ್ಲ ಬಂದು ಕುಂತಿರ ತುಂಬ ಕುಂತಿಲ್ಲ ಮಂದಿ ಎಲ್ಲೋ ಒಂದು ಸೈಡ್ ಹೋಗ್ತಾಗ ಅಂತ ಬಂದು ಕುಂತಿಲ್ಲ ಅದಕ್ಕೆ ಸೋಮವಾರ ದಿನ ಕಾಣಿಸಿ ಆಡ್ಬಿಟ್ಟು ಚರ್ಚೆ ಮಾಡಿ ಬೇರೆ ಬೇರೆ